ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸಾನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಬರ್ಡೇ ಸೊ ಹಂಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೇಟ್ ಆಗೋಯ್ತು, ಆಲ್ರೆಡಿ 2 o'clock ಆಯಿತು. ದೇವಸ್ಥಾನ ಓಪನ್ ಇರುತ್ತೋ ಎಲ್ಲ ಗೊತ್ತಿಲ್ಲ. ಇವತ್ತು ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ದು ಹರಕೆ ಬೇರೆ ಇತ್ತು. ಬನ್ನಿ ಬರ್ಡೇ ಬಾಯ್ನ ಮಾತಾಡ್ಸೋಣ. ಹಾಯ್ ವಿವೇಕ್, ಹೌ ಯು ಆರ್ ಫೀಲಿಂಗ್? ಏನ್ ಅನ್ನಿಸ್ತಾ ಇದೆ ಬರ್ಡೇ ಇವತ್ತು ನಿಂದು? ಏನೇನೆಲ್ಲ ಎಕ್ಸೈಟ್ಮೆಂಟ್ ಎಲ್ಲ ಕಡಿಮೆ ಹತ್ರ ಏಜ್ ಆದಂಗೆಲ್ಲ ಇದಾಗುತ್ತಲ್ಲ, ಬಾಡಿ ಅಷ್ಟೊಂದು ಎಂತೂಸಿಯಾಸ್ಟಿಕ್ ಆಗಿರಲ್ಲ, ನಮ್ಮಲ್ಲಿ ಇದ್ದೇ ಇರುತ್ತೆ. ಹೋಗ್ತಾ ಹೋಗ್ತಾ ಅಷ್ಟೊಂದು ಎಕ್ಸೈಟ್ಮೆಂಟ್ಸ್ ಇರಲ್ಲ. ಚಿಕ್ಕ ವಯಸ್ಸಲ್ಲಿ ಇರೋ ಅಷ್ಟು ಎಕ್ಸೈಟ್ಮೆಂಟ್ ಎಲ್ಲ ಇವಾಗ ಇರಲ್ಲ ಗೈಸ್. ಚಿಕ್ಕ ವಯಸ್ಸಲ್ಲಿ ತುಂಬಾ ಎಕ್ಸೈಟ್ ಆಗಿರ್ತೀವಿ. ಅವಾಗಾದ್ರೆ ಇನ್ನ 50 ವರ್ಷ 60 ವರ್ಷ ಐತೆ ಅನ್ಕೋಬಹುದು. ಇವಾಗ ಅಷ್ಟೊಂದು ಎಕ್ಸೈಟ್ಮೆಂಟ್ ಇರಲ್ಲ. ಬರ್ಡೇನಾ ಓಕೆ ಆಯ್ತು ಅಂತ ಅನ್ಕೊಂತೀವಿ. ಸಮ್ಟೈಮ್ಸ್ ದೇವಸ್ಥಾನಕ್ಕೂ ಹೋಗಲ್ಲ, ಮನೇಲಿ ಹಂಗೆ ಇದ್ದೋಗ್ತೀವಿ. ಇವತ್ತು ಏನೋ ಟೈಮ್ ಇದೆ ಅಂತ ನಾವು ಹೋಗ್ತಾ ಇದೀವಿ. ನಮ್ದೊಂದು ಹರಕೆ ಬೇರೆ ಇತ್ತು ಕಾಲಭೈರೇಶ್ವರ ದೇವಸ್ಥಾನದಲ್ಲಿ. ಸೊ ಹಂಗೆ ಲೀವ್ ಹಾಕೊಂಡು ಹೋಗ್ ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಮತ್ತೆ ಗಿಫ್ಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀಯಾ? ಗಿಫ್ಟ್ ನೀನ್ ಕೊಟ್ರೆ ನನ್ಗೆ ಐಫೋನು ಬೇಕು, BMW ಕಾರು. ಅಷ್ಟೆಲ್ಲ ಬಜೆಟ್ ಇಲ್ಲ, ನೋಡೋಣ ಏನ್ ಕೊಡ್ತೀನಿ ಅಂತ. ಮತ್ತೆ ಹೇಳು, ನಿಮ್ಮ ಅತ್ತೆ ಏನೇನೆಲ್ಲ ಮಾಡಿರ್ತಾರೆ ಮನೆಗೆ ಹೋದ್ರೆ? ಏನೇನೆಲ್ಲ ಮಾಡಿರ್ಬೋದು ನಿಮ್ಮ ಅತ್ತೆ ಮನೆಗೆ ಹೋದ್ರೆ ಅಡಿಗೆ ಎಲ್ಲ? ಫಸ್ಟ್ ಅಂಡ್ ಇದು ಫಸ್ಟ್ ಮಾಡೋದೇ ಜಾಮೂನು. ಅದು ಬಿಟ್ರೆ ಬೇರೆ ಜಾಮೂನ್ ಅಂದ್ರೆ ಇಷ್ಟ. ಸೊ ಯಾವುದೇ ಅವ್ರ ಬರ್ಡೇ ಆಗ್ಲಿ ಮತ್ತೆ ಇನ್ನೇನು ಅವ್ರು ಹೋಗ್ತಾರೆ ಅಂತಂದ್ರೆ ಫಸ್ಟ್ ಮಾಡಿರೋದೇ ಜಾಮೂನು. ಇವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಇವಾಗ ನನ್ನ ಇಷ್ಟ ಎಲ್ಲ ಹೋಯ್ತು ಫ್ರೆಂಡ್ಸ್. ಏನಿದ್ರು ಇವ್ರದ್ದು ಅಳಿಯಾಗ ಏನ್ ಇಷ್ಟ ಅದನ್ನೇ ಫಸ್ಟ್ ಪ್ರಿಪೇರ್ ಮಾಡೋದು. ಅದು ಬರ್ಡೇ ಬೇರೆನಾ, ನಮ್ಮಮ್ಮ ಫುಲ್ ಬ್ಯುಸಿ ಹೋಗಿದ್ದಾರೆ, ಕಾಲ್ ಕೂಡ ಪಿಕ್ ಮಾಡ್ತಾ ಇಲ್ಲ. ಹೋಗಿ ನೋಡ್ಬೇಕು ಏನೇನ್ ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ, ಹೋದ್ಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಹೆಂಗೋ ದೇವಸ್ಥಾನ ಓಪನ್ ಇರುತ್ತೋ ಇಲ್ಲೋ ಅಂತ ಅಂದ್ಕೊಂಡ್ವಿ. ಹಾಗೆ ಪೂಜೆಗೆ ಐಟಮ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ. ದೇವಸ್ಥಾನ ಸ್ವಲ್ಪ ರಶ್ ಇರ್ಬೋದು ಅಂತ ಅಂದ್ಕೊಂಡ್ವಿ, ಬಟ್ ರಶ್ ಏನು ಅಷ್ಟೊಂದು ಇರಲಿಲ್ಲ. ಆ್ಯಕ್ಚುಲಿ ಎಲ್ಲ ತುಂಬ ಜನ ಬಂದು ಮಾರ್ನಿಂಗೇ ಬಂದೆಲ್ಲ ಹೋಗಿದ್ರು. ಮಧ್ಯಾಹ್ನ ನಾವು ಹೋಗೋಷ್ಟೊಳಗಡೆ ಮಧ್ಯಾಹ್ನ ಆಗಿದ್ದರಿಂದ ಅಷ್ಟೊಂದೇನು ಜನ ಇರಲಿಲ್ಲ. ಸೊ ಹಂಗಾಗಿ ನಾವು ಸ್ವಲ್ಪ ಫ್ರೀಯಾಗಿ ಪೂಜೆ ಎಲ್ಲ ಮಾಡೋಕ್ಕೆ ಮತ್ತು ದೇವ್ರ ದರ್ಶನವೂ ಅಷ್ಟೇ ತುಂಬ ಚೆನ್ನಾಗಾಯಿತು. ಸೊ ಇವತ್ತು ವಿವೇಕ್ ಅವ್ರ ಬರ್ಡೇ ಅಂತ ಅಂದ್ಬಿಟ್ಟು ಅವ್ರ ಕೈಯಲ್ಲೇ ದೀಪ ಅಂಟಿಸ್ತಿದ್ದೀನಿ. ಯೂಶ್ವಲಿ ಯಾವಾಗಲೂ ನಾನೇ ದೀಪ ಅಂಟಿಸ್ತೀನಿ. ಮತ್ತು ಒಳಗಡೆ ಹೋಗಿ ದೇವ್ರಿಗೆಲ್ಲ ಆರತಿ ಎಲ್ಲ ಮಾಡಿ ಮತ್ತು ಹೊರಗಡೆ ಬಂದು ಇಲ್ಲಿ ಇನ್ನೊಂದು ದೇವರಿತ್ತು, ಅದಕ್ಕೂ ಆರತಿ ಮಾಡಿ ಕೆಳಗಡೆ ಇಟ್ಬಿಟ್ಟು ದೇವ್ರಿಗೆ ಪ್ರದಕ್ಷಿಣೆ ಹಾಕೋಣ ಅಂತ ಹೋಗ್ತಾ ಇದ್ವಿ. ಮೇನ್ ಥಿಂಗ್ ಏನಂತಂದ್ರೆ ನಮಗೆ ದೃಷ್ಟಿ ಅಲ್ವಾ, ದೃಷ್ಟಿ ಏನೋ ಆಗದೆ ಇರಲಿ ಅಂತ ಅಂದ್ಬಿಟ್ಟು ಈ ದೀಪ ಎಲ್ಲ ಅಂಟಿಸಿದಾದ್ಮೇಲೆ ಏನೋ ಒಂಥರ ಪಾಸಿಟಿವ್ ಫೀಲ್ ಆಗ್ತಿತ್ತು ನಮಗಂತೂ. ಮತ್ತು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ವಿ, ನಾವು ಒಂದು ಹರಕೆನೋ ಮಾಡ್ಕೊಂಡಿದ್ವಿ, ಅದೆಲ್ಲ ನೆರವೇರ್ತು. ಮತ್ತು ನಾವು ನೆಕ್ಸ್ಟ್ ಟೈಮ್ ಬರಬೇಕು ದೇವಸ್ಥಾನಕ್ಕೆ ಅಂತ ಅನ್ಕೊತಿದ್ವಿ. ಸೊ ಹಂಗಾಗಿ ಅದು ಇವತ್ತಿನ ದಿನನೇ ಬರೋಂಗಾಯಿತು, ಇವ್ರ ಬರ್ಡೇ ದಿನನೇ. ನಮಗಂತೂ ತುಂಬ ಖುಷಿ ಅಂತ ಅನ್ನಿಸ್ತಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದೆರಡು ಫೋಟೋ ತೊಗೊಂಡು, ಆಗಲೇ ತುಂಬ ಹಸಿವಾಗ್ತಿತ್ತು ನಮಗೂ, ಮಧ್ಯಾಹ್ನ ಆಗಿತ್ತು, ಊಟ ಮಾಡಿರಲಿಲ್ಲ. ಅಮ್ಮ ಮನೆಗೆ ಹೋದ್ವಿ. ನಾವು ಅಮ್ಮ ಆಗ್ತಾನೆ ಪಲಾವ್ಗೆ ಎಲ್ಲ ರೆಡಿ ಮಾಡ್ತಾಯಿದ್ರು. ಹಂಗಂತೂ ತುಂಬ ಹಸಿವಾಗಿತ್ತು. ಆ್ಯಕ್ಚುಲಿ ಶುಕ್ರವಾರ ಇತ್ತಲ್ಲ ಅವತ್ತು, ಅಮ್ಮಗೂ ತುಂಬ ಪೂಜೆ ಮತ್ತು ಕೆಲಸ ಎಲ್ಲ ಮಾಡೋದಿತ್ತು. ಪೂಜೆ ಎಲ್ಲ ಮಾಡಿದರು ಮತ್ತು ಜಾಮೂನೆಲ್ಲ ಮಾರ್ನಿಂಗೇ ಮಾಡಿದರು. ಸೊ ಹಂಗಾಗಿ ಇದನ್ನ ತಿಂತೀರಿ, ನಾನು ಆದಷ್ಟು ಬೇಗ ಪಲಾವ್ ಎಲ್ಲ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು. ನಾವು ಅಲ್ಲಿವರೆಗೂ ಜಾಮೂನ್ ತಿಂತಾಯಿದ್ವಿ. ಅವರು ವಿವೇಕ್ ಅವ್ರಿಗೆ ಜಾಮೂನ್ ಅಂದರೆ ತುಂಬ ಇಷ್ಟ, ಅವ್ರ ಫೇವ್ರೇಟ್ ಅಂತ ಅಂದ್ಬಿಟ್ಟು ಅಮ್ಮ ಹೋದಾಗೆಲ್ಲ ಅವ್ರಿಗೆ ಮಾಡಿಕೊಡ್ತಾರೆ. ಸೊ ಹಂಗಾಗಿ ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ. ಬಿಸಿ ಬಿಸಿ ಪಲಾವ್ ಮತ್ತು ಮೊಸರು ಬಜ್ಜಿ ಮಾಡಿದರು, ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಅಮ್ಮ ಮಾಡೋ ಪಲಾವ್. ಮತ್ತು ಸಂಜೆ ನಮ್ಮೂರಲ್ಲಿ ದೇವಸ್ಥಾನ ಇದೆ, ಮಾರಿಯಮ್ಮ ದೇವಸ್ಥಾನ ಅಂತ. ಅಮ್ಮ ಹೋಗೋಣ ಅಂತ ಅಂದ್ಬಿಟ್ಟು ನನಗೂ ಕರೆದ್ರು. ಅಲ್ಲಿ ನಿಂಬೆಹಣ್ಣು ದೀಪ ಹಚ್ತಾರೆ ಅಮ್ಮ, ಯಾವಾಗಲೂ ಆಗಾಗ ಹಚ್ತಾ ಇರ್ತಾರೆ. ಯಾವಾಗಲೂ ಅಂತಲ್ಲ, ಒಂದು 3 weeks ಹತ್ರ ಕಂಟಿನ್ಯೂಸಾಗಿ ಹಚ್ಚಬೇಕು ಅಂತ ಹಚ್ತಾರೆ. ಸೊ ಹಂಗಾಗಿ ಇವತ್ತು ನೀನು ಬಂದಿದೆಯಲ್ಲ, ನೀನು ನನ್ನ ಜೊತೆಗೆ ಬಾ ಅಂತ ಅಂದ್ಬಿಟ್ಟು ನನಗೂ ಕರ್ಕೊಂಡೋದ್ರು. ನಾನು ಸಹ ತುಂಬ ದಿನ ಆಗಿತ್ತು ಈ ದೇವಸ್ಥಾನಕ್ಕೆ ಹೋಗಿ. ಸೊ ಹಂಗಾಗಿ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನನ್ನ ತಮ್ಮ ಮನೆಗೆ ಬರೋಷ್ಟೊಳಗಡೆ ಕೇಕ್ ಎಲ್ಲ ತೊಗೊಬಂದು ರೆಡಿ ಮಾಡಿಟ್ಟಿದ್ದ.
ಇಲ್ಬಾ ನೀನು ಅಲ್ಲಿ ಅಡ್ಡ ಇರು 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 ಆ್ಯಕ್ಚುಲಿ ಇಲ್ಲಿ ಅವ್ರು ಕೇಕ್ ಕಟ್ ಮಾಡೋಕೆ ಹೋದಾಗೆಲ್ಲ ಈ ಸಾಂಗ್ನ ಪ್ಲೇ ಮಾಡಿ ಅದು ಲಿರಿಕ್ಸ್ ಸೆಂಟೆನ್ಸ್ ಬರುತ್ತಲ್ಲ ನಗುತ್ತಾ ನಗುತ್ತಾ ಅಲ್ಲಿವರೆಗೂ ಬರಬೇಕು ಅಂತ ಅಂದ್ಬಿಟ್ಟು ಪಾಪ ಅವ್ರಿಗೆ ತುಂಬ ಆಟ ಆಡಿಸ್ತಿದ್ರು. ಕಟ್ ಮಾಡಬೇಡಿ ಈ ಲಿರಿಕ್ ಬಂದಾಗೆ ನೀವು ಕಟ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಫನ್ ಇತ್ತು. ನಾವಂತೂ ತುಂಬ ರೇಗಿಸ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಅವನಿಗೇನಂತಂದರೆ ಕೇಕ್ ಕಟ್ ಮಾಡಿದ್ರೆ ಸಾಂಗ್ ಇರಬೇಕು, ಸಾಂಗ್ ಪ್ಲೇ ಆಗ್ತಿದೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅವನು ಆ ಸಾಂಗ್ನ ಪ್ಲೇ ಮಾಡಿದ್ದ. ಇಲ್ಲಿ ಕೇಕ್ ತಿನ್ನಿಸ್ತಿದ್ದಾನಲ್ಲ ಇವನೇ ನನ್ನ ತಮ್ಮ. ನೆಕ್ಸ್ಟು ಇವಾಗ ಬಂದ್ರಲ್ಲ ಇವ್ರು ಬಂದು ನಮ್ಮಮ್ಮನವ್ರು ಕೇಕ್ ತಿನ್ನಿಸ್ತಿದ್ದಾರೆ. ಬಟ್ ಬ್ಯಾಕ್ಗ್ರೌಂಡಲ್ಲಂತೂ ತುಂಬ ರೇಗಿಸ್ತಿದ್ವಿ. ನೋಡ್ಬೋದು ಕಂಪ್ಲೀಟ್ ಫ್ಯಾಮ್ಲಿ ನಮ್ಮದು, ನಾನು ನಮ್ಮಮ್ಮ ಮತ್ತು ನನ್ನ ನೆಕ್ಸ್ಟು ನಾವೊಂದಷ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ, ಲೈಕ್ ಫ್ಯಾಮಿಲಿ ಫೋಟೋಸು ಆ ಥರ ಎಲ್ಲ ತೊಗೊಂಡೋದಕ್ಕೆ ಹೋಗಲಿಲ್ಲ. ಜಾಸ್ತಿ ಒಂದು ಪೀಸ್ ಅದರ ತಿಂದೆ, ಯಾಕಂದರೆ ನಾನು ಡಯಟಲ್ಲಿ ಇದ್ದೀನಿ. ಸೊ ಹಂಗಾಗಿ ನಾನು ಜಾಸ್ತಿ ಶುಗರ್ ಎಲ್ಲ ಕನ್ಸ್ಯೂಮ್ ಮಾಡೋದು ಕಡಿಮೆ ಮಾಡಿದ್ದೀನಿ. ಬರ್ತ್ಡೇ ಎಲ್ಲ ಮುಗೀತು. ಬಟ್ ನಮ್ಮ ಮಾವ ಒಬ್ಬರು ಮಿಸ್ಸಿಂಗು, ಅಂದರೆ ವಿವೇಕ್ ಅವ್ರು ಇದ್ದಾರಲ್ಲ ಅವ್ರ ಅಪ್ಪ ಒಬ್ಬರು ಮಿಸ್ ಆಗಿದ್ರು. ಆ್ಯಕ್ಚುಲಿ ಅವರು ಟ್ರಿಪ್ ಹೋಗಿದ್ರು, ಸೊ ಹಂಗಾಗಿ ಬರಲಿಕ್ಕಾಗಲಿಲ್ಲ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು. ಬಾಯ್ ಬಾಯ್.